ಸರ್ವಸ್ತುತಿ ಎಲ್ಲ ಹೊಗಳಿಕೆಗಳು ಆ ಅಲ್ಲಾಹನಿಗೆ ಮೀಸಲು. ಆ ಸೃಷ್ಟಿಕರ್ತನಾದಂತಹ ಅಲ್ಲಾಹನ ಶಾಂತಿ, ದಯೆ ಮತ್ತು ಕೃಪೆ ನಮ್ಮೆಲ್ಲರ ಮೇಲೆ ವರ್ಷಿಸುತ್ತಿರಲಿ. ಆಮೀನ್. ಪರಮಾದಯಮಯನು ಕರುಣಾನಿಧಿಯೂ ಆದಂತಹ ಅಲ್ಲಾಹನ ನಾಮದಿಂದ. ಇಂದಿನ ವಿಷಯ, ಇಸ್ಲಾಮಿನಲ್ಲಿ ಯಾವುದೇ ತರಹದ ಬಲವಂತವಿಲ್ಲ. ಸೃಷ್ಟಿಕರ್ತನಾದಂತಹ ಅಲ್ಲಾಹನು ಖುರಾನಿನಲ್ಲಿ ಹೇಳುತ್ತಾನೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ, ಲಾ ಇಕ್ರಾಹ ಫಿದ್ದೀನ್. ಇಸ್ಲಾಮಿನಲ್ಲಿ ಯಾವುದೇ ರೀತಿಯ ಬಲವಂತವಿಲ್ಲ. ಇಸ್ಲಾಮಿನ ಸಂದೇಶವು ಸ್ವೀಕಾರ ಮತ್ತು ಹೃದಯದ ಶುದ್ಧತೆಯ ಮೇಲೆ ಆಧಾರಿತವಾಗಿದೆ. ಇದು ಯಾರನ್ನು ಧರ್ಮಕ್ಕೆ ಒತ್ತಾಯಿಸುವುದಿಲ್ಲ. ಸತ್ಯ ಮತ್ತು ಅಸತ್ಯದ ಮಾರ್ಗಗಳು ಸ್ಪಷ್ಟವಾಗಿವೆ. ಅಲ್ಲಾಹನ ಮಾರ್ಗವನ್ನು ಆಯ್ಕೆ ಮಾಡುವುದು ಪ್ರತಿಯೊಬ್ಬರ ಸ್ವಾತಂತ್ರ್ಯ ನಿರ್ಧಾರ. ಇಸ್ಲಾಂ ಬಲವಂತವಲ್ಲ, ಅದು ಶಾಂತಿ ಮತ್ತು ಹೃದಯದ ಒಪ್ಪಿಗೆಯ ದಾರಿ. ಪ್ರಿಯ ವೀಕ್ಷಕರೇ, ಆ ಸೃಷ್ಟಿಕರ್ತನು ಮಾನವರಿಗೆ ಬರೀ ಜನ್ಮವನ್ನು ಕೊಟ್ಟಿಲ್ಲ, ಇದರ ಜೊತೆಯಲ್ಲಿ ಆಲೋಚಿಸಲು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಯಾವುದು ಸತ್ಯ, ಯಾವುದು ಮಿಥ್ಯ ಎನ್ನುವುದು ಅರಿಯಬೇಕಾಗಿದೆ. ಕೊನೆಯಲ್ಲಿ ಆ ಸೃಷ್ಟಿಕರ್ತನನ್ನು ನಾನು ಬೇಡಿಕೊಳ್ಳುವುದೇನೆಂದರೆ, ಆ ಸೃಷ್ಟಿಕರ್ತನು ನಮ್ಮೆಲ್ಲರನ್ನು ಸರಿಯಾದ ಮಾರ್ಗವನ್ನು ತೋರಿಸಲಿ. ಆಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್.